ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ ಎಡಗಣ್ಣು ತುಂಬಾ ಅದರ್ತಿದೆ ಅಂದ್ಯಲ್ಲ, ಆ ಶುಭ ಶಕುನ ಚೆನ್ನಾಗೇ ಕೆಲಸ ಮಾಡಿರೋ ಹಾಗಿದೆ ಭಾಗ್ಯ. ಈಗಾದ್ರೂ ನಿಮ್ ಸ್ಟೇಟ್ಮೆಂಟ್ ಕೊಡಿ ಸರ್. ಇನ್ವೆಸ್ಟಿಗೇಷನ್ ಇಂದ ತಿಳ್ಕೊಂಡಿರೋದೇನಂದ್ರೆ ಮಿತ್ರ ಅವರು ಮಿಸ್ಬಿಹೇವ್ ಮಾಡಿದ್ದಾರೆ ಅಂತ ಕೇಸ್ ಹಾಕಿರೋ ಹುಡುಗಿದೇ ತಪ್ಪು ಅಂತ ಗೊತ್ತಾಯ್ತು. ಕೆಲಸ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಮಿತ್ರ ಅವ್ರ ಮೇಲೆ ಸೇಟ್ ತೀರಿಸ್ಕೋಬೇಕು ಅಂತಾನೆ ಆಕೆ ಕಾನೂನನ್ನು ದುರುಪಯೋಗ ಪಡಿಸ್ಕೊಂಡ್ಲು. ಆದ್ರೆ ಈ ಇನ್ವೆಸ್ಟಿಗೇಷನ್ ಮಾಡಿದ್ದು ಸಾಕ್ಷಿಗಳ ಸಮೇತ ಪ್ರಿಯಾನ ಹಿಡ್ಕೊಂಡಿದ್ದು ನಮ್ ಡಿಪಾರ್ಟ್ಮೆಂಟ್ ಅಲ್ಲ, ಮಿತ್ರ ಅವ್ರ ಹೆಂಡತಿ ಭಾಗ್ಯ ಅವರು. ಗಂಡನ ಮೇಲಿರೋ ಪ್ರೀತಿಗೆ, ತನ್ನ ಗಂಡನಿಗೆ ಏನಾಗುತ್ತೋ ಅನ್ನೋ ಭಯಕ್ಕೆ ಪರಿಶ್ರಮ ಪಟ್ಟು ಆ ಪ್ರಿಯಾಳ ಬಾಯಿಂದಾನೆ ನಿಜಾನ ಹೇಳಿಸಿ ನಿಜವಾದ ಅಪರಾಧಿಗಳನ್ನ ಹಿಡ್ಕೊಟ್ರು ಭಾಗ್ಯ ಅವರು. ದಟ್ಸ್ ಆಲ್ ಅಬೌಟ್ ದಿಸ್ ಕೇಸ್. ಥ್ಯಾಂಕ್ ಯು ಸರ್. ಮಿತ್ರ ಅವರೇ, ಇಲ್ಲೊಂದು ಸೈನ್ ಹಾಕ್ಬಿಡಿ. ಶೋರ್ ಸರ್. ಭಾಗ್ಯ ಮೇಡಮ್, ನಿಮ್ದಂತೂ ಆಟೋಗ್ರಾಫೇ ಬೇಕು. ನಿಮ್ ಗಂಡನಿಗೋಸ್ಕರ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ. ನಿಮ್ಮಂತವ್ರು ತುಂಬಾ ಜನಕ್ಕೆ ಆದರ್ಶವಾಗಿ ನಿಂತ್ಕೊಳ್ತಾರೆ. ನಿಮ್ಮನ್ನ ನೋಡಿ ಇಂಥ ವಿಷಯದಲ್ಲಿ ಇನ್ನೂ ಧೈರ್ಯನ ತಂದ್ಕೊಳ್ತಾರೆ. ನಾವು ಸತ್ಯ ಏನು ಅಂತ ಕಣ್ಣಿಡಿದ್ರೊಳಗಡೆನೆ ನೀವೇ ನ್ಯಾಯನ ಕಾಪಾಡ್ಬಿಟ್ರಿ. ಯು ಆರ್ ಸೋ ಗ್ರೇಟ್. ಮಿತ್ರ, ನಿಂಗೋಸ್ಕರ ಆಗಿಂದ ಕಾಯ್ತಿದೀವಿ. ಅಮ್ಮ ಭಾಗ್ಯ, ಆರ್ತಿ ತಗೊಂಡ್ ಬಂದು ಒಳಗ್ ಕರ್ಕೊಳಮ್ಮ. ನಿಂಗೆ ಯಾರ್ದೋ ದೃಷ್ಟಿಯಾಗಿದೆ ಮಿತ್ರ. ಅದಕ್ಕೆ ಇಷ್ಟು ಆರೋಪ, ಇಷ್ಟೊಂದ್ ಕಷ್ಟ. ಹೋಗ್ಲಿ ಬಿಡು, ಆ ದೇವ್ರ ದಯೆಯಿಂದ ನೀನ್ ಮನೆಗ್ ಬಂದೆ. ನಮ್ಗಂತೂ ಅಷ್ಟೇ ಸಾಕು. ಅಜ್ಜಿ, ಆ ದೇವ್ರ ದಯೆಯಿಂದ ಅಲ್ಲ, ಈ ಮನೆ ಸೊಸೆ ಭಾಗ್ಯ ಅತ್ತಿಗೆಯಿಂದ. ಅಮ್ಮ ಭಾಗ್ಯ, ಮನೆಗೆ ದೀಪ ಮನೆ ಒಡತಿ ಅಂತಾರೆ. ಆ ಮಾತಿಗೆ ಸರಿಯಾಗಿ ಅರ್ಥ ಸಿಗೋ ಹಾಗೆ ಮಾಡಿದ್ಯಮ್ಮ. ನೀನೊಬ್ಳು ಪ್ರಯತ್ನದಿಂದ ನಮ್ಗೆಲ್ಲ ಎಷ್ಟು ಸಂತೋಷ ಕೊಟ್ಟಿದೆ ಗೊತ್ತಾ? ನೀನು ಧೈರ್ಯವಾಗಿಟ್ಟಿದ್ ಒಂದ್ ಹೆಜ್ಜೆ ನಮ್ಗೆಲ್ಲ ಎಷ್ಟು ಸಮಾಧಾನ ಕೊಟ್ಟಿದೆ ನೋಡು. ಏನಜ್ಜಿ ಇದು? ಬರೀ ಅತ್ತಿಗೆನೆ ಹೊಗಳ್ತಾ ಇದ್ದೀರಾ, ಇಲ್ಲಿ ನನ್ನನ್ ಯಾರು ಹೊಗಳೋದಿಲ್ವಾ? ಮಧ್ಯದಲ್ಲಿ ನೀನೇನ್ ಮಾಡ್ದೆ ಅಂತ. ಪಾಪ ಆ ಹೆಣ್ಣು ಹುಡುಗಿ ಹೋಗಿ ಅವಳ ಗಂಡಂಗೋಸ್ಕರ ಎಷ್ಟ್ ಕಷ್ಟಪಟ್ಟಿದ್ದಾಳೆ. ಇಲ್ಲ ಅಜ್ಜಿ, ವಿವೇಕ್ ಇಲ್ದೇ ಇದ್ದಿದ್ರೆ ನಾನ್ ಒಂದ್ ಹೆಜ್ಜೆ ಕೂಡ ಇಡೋಕಾಗ್ತಿರ್ಲಿಲ್ಲ. ವಿವೇಕ್ ಸಹಾಯ ನಂಗಿಲ್ದೇ ಇದ್ದಿದ್ರೆ ನಾನು ಕೂಡ ಈ ಸಮಸ್ಯೆನ ಬಗೆಹರ್ಸಕ್ಕಾಗ್ತಿರ್ಲಿಲ್ಲ. ಒಂದ್ ರೀತಿಲ್ ಹೇಳ್ಬೇಕಂದ್ರೆ ಅವನಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು. ನೋಡಿದ್ರ ಅಜ್ಜಿ, ಅತ್ತಿಗೆಗೆ ನನ್ನ ವ್ಯಾಲ್ಯೂ ಏನು ಅಂತ ಗೊತ್ತಿದೆ.
ನಿಮಗೆ ಅದಿನ್ನೂ ಯಾಕೋ ಸರಿಯಾಗಿ ಅರ್ಥ ಆಗಿಲ್ಲ. ಸರಿ ಕಣೋ, ನೀನು ಕೂಡ ಭಾಗ್ಯಂಗೆ ಒಂದ್ ಸ್ವಲ್ಪ ಸಹಾಯ ಮಾಡಿದ್ಯಾ ಅಂತ ಒಪ್ಕೋತೀನಿ ಬಿಡು. ಏನು, ಒಂದ್ ಸ್ವಲ್ಪ ಸಹಾಯನಾ? ಅಂದ್ರೆ ನನ್ನ ಸಹಾಯಕ್ಕೆ ನೀವು ಕೊಡೋ ಬೆಲೆ ಇಷ್ಟೇನಾ? ಹೋಗ್ಲಿಲ್ಲ ಅಂತ ಫೀಲ್ ಆಗ್ತಿದ್ಯಲ್ಲ, ಅದಕ್ಕೆ ಇದೊಂದು ಮಾತನ್ನು ಮಾತ್ರ ಹೇಳಿದ್ರು. ಖುಷಿಯಾಗಿ ಸ್ವೀಕರಿಸದೆ ಆರ್ಗ್ಯುಮೆಂಟ್ಸ್ ಮಾಡ್ತೀಯಲ್ಲೋ. ಸರಿ, ಏನೋ ಇಷ್ಟಾದ್ರೂ ನನ್ನ ಬಗ್ಗೆ ಹೊಗಳಿದ್ರಲ್ಲ, ಅಷ್ಟಕ್ಕೆ ಖುಷಿ ಪಡ್ತೀನಿ ಬಿಡಿ. ಮತ್ತೆ ಹೀಗೆ ಸಂತೋಷವಾಗಿ ಎಲ್ಲರೂ ಹೀಗೆ ಯಾವಾಗ ನಗ್ತೀವೋ ಅಂತ ಯೋಚಿಸ್ತಿದ್ದೆ ಭಾಗ್ಯ. ಅಂಧಕಾರದಲ್ಲಿ ಮುಳುಗೋಗಿದ್ದ ಮನೆನ ನೀನು ಸಂತೋಷ ಅನ್ನೋ ಬೆಳಕಿನಿಂದ ತುಂಬಿದ್ಯಾ. ಎಲ್ಲನೂ ನಿನ್ನಿಂದನೇ. ಥ್ಯಾಂಕ್ ಯು ಸೋ ಮಚ್ ಭಾಗ್ಯ. ಅಯ್ಯೋ ಅತ್ತೆ, ನನಗ್ ಥ್ಯಾಂಕ್ಸ್ ಯಾಕೆ? ನನ್ ಗಂಡಂಗೋಸ್ಕರ ನಾನೆಷ್ಟ್ ಒದ್ದಾಡ್ತಿದ್ನೋ, ನಿಮ್ ಮಗಂಗೋಸ್ಕರ ನೀವು ಕೂಡ ಅಷ್ಟೇ ಒದ್ದಾಡ್ತಿದ್ರಿ. ಆ ನೋವು ಸಂಕಟ ಏನು ಅಂತ ನನಗ್ ಗೊತ್ತು ಅತ್ತೆ. ಅದಕ್ಕೆ ಕರ್ತವ್ಯ ಅಂತ ನನಗ್ ತೋಚಿದ್ನ ನಾನ್ ಮಾಡ್ದೆ. ಯಾವ್ದು ಹೇಗೆ ಆದ್ರೂ ಇವಾಗ ಭಾರವಾಗಿದ್ದ ಎಲ್ಲರ ಮನಸ್ಸು ಹಗುರ ಆಯ್ತು. ನೋವಲ್ಲಿ ಕಳೆದಿದ್ದ ಕ್ಷಣಗಳೆಲ್ಲ ನಿನ್ನಿಂದ ಒಂದೇ ಸಲಕ್ಕೆ ಮಾಯ ಆಗೋಯ್ತು. ನಂಗೆ ತುಂಬಾ ಖುಷಿ ಆಗ್ತಿದೆ ಭಾಗ್ಯ. ಅಬ್ಬಾ, ಯಾವಾಗ ಈ ಸಮಸ್ಯೆಯಿಂದ ಆಚೆ ಬರ್ತೀವೋ ಅಂತ ಕಾಯ್ತಾ ಐತೆ. ಪ್ರಾಬ್ಲಮ್ ಇವಾಗ ಕ್ಲಿಯರ್ ಆಯ್ತು. ಇವಾಗ ಎಲ್ಲರ ಮುಖದಲ್ಲೂ ಸಂತೋಷದಿಂದ ನಗು ತುಂಬಿದೆ. ನನ್ಗಂತೂ ಇವತ್ತು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಆಚರಿಸ್ದಾಗಿದೆ. ಹೌದೌದು, ನಿಂಗೆ ದೀಪಾವಳಿ, ದಸರಾ, ಸಂಕ್ರಾಂತಿ ಎಲ್ಲ ಒಟ್ಟೊಟ್ಟಿಗೆ ಬರುತ್ತೆ. ಯಾಕಂದ್ರೆ ಹಬ್ಬದಡ್ಗೆ ಮಾಡ್ತಾರಲ್ಲ, ಅದನ್ನ ಚೆನ್ನಾಗಿ ತಿನ್ನೋದಿಕ್ಕೆ. ನೋಡಿ ದೊಡ್ಡಪ್ಪ, ಅಣ್ಣ ನನ್ ಬಗ್ಗೆ ಏನೇನ್ ಹೇಳ್ತಾ ಇದ್ದಾನೆ. ಸುಮ್ನೆ ಇರೋ, ಯಾಕೆ ಅವಳನ್ ಗೋಳೈಕೋತ್ಯಾ? ಬನ್ನಿ ಮಿತ್ರ, ಮನೀಷಾಗೆ ತುಂಬಾ ಕೋಪ ಬಂದಿರಬೇಕು. ಹೇಗಾದ್ರೂ ಅವಳನ್ನ ಸಮಾಧಾನ ಮಾಡಬೇಕು. ಎಲ್ಲಿದ್ದಾಳೆ? ಭಾಗ್ಯ ಹಗ್ ಮಾಡ್ಕೊಂಡಿರೋ ಶರ್ಟ್ ಇದು. ಮತ್ತೆ ಮಿತ್ರ ಕಣ್ಣಿಗೆ ಬೀಳೋದಾಗ್ಲಿ, ಅವನಿ ಶರ್ಟ್ ಅನ್ನ ಮತ್ತೆ ಹಾಕೊಳ್ಳೋದಾಗ್ಲಿ ಮಾಡಬಾರ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.